ಮತ್ತೊಮ್ಮೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮಕ್ಕಳಲ್ಲಿ ಕಾಣುವಂತಹ ಸಹಜ ವರ್ತನೆ, ಕೆಲವೊಂದು ಕೆಟ್ಟ ಬ್ಯಾಡ್ ಹ್ಯಾಬಿಟ್ಸ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಈಗ ಮತ್ತೊಂದು ಮಕ್ಕಳಲ್ಲಿ ಕಾಣುವಂಥದ್ದು, ಇದು ಬಹುಶಃ ಪೋಷಕರೇ ಕಾರಣ ಅಂತ ಅನ್ಸುತ್ತೆ. ಯಾಕಂದ್ರೆ ಮಕ್ಕಳಿಗೆ ಜಂಕ್ ಫುಡ್ ರುಚಿ ತೋರಿಸೋರೆ ಪೋಷಕರು ಅಂತ ಅನ್ಸುತ್ತೆ. ಯಾಕಂದ್ರೆ ಮನೇಲಿ ಮಾಡೋ ಚಪಾತಿ ಅನ್ನ ಮಕ್ಕಳಿಗೆ ಇಷ್ಟ ಆಗಲ್ಲ, ಪಿಜ್ಜಾ ಬರ್ಗರೇ ಇಷ್ಟ ಆಗ್ಬಿಡುತ್ತೆ. ಆದರೆ ಅದರಿಂದ ಹೆಲ್ತ್ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನ ಅವ್ರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಸೊ ಮಕ್ಕಳ ಜಂಕ್ ಫುಡ್ ಯಾಕೆ ಬಯಸ್ತಾರೆ, ಅಪ್ಪ ಅಮ್ಮ ಹೇಗೆ ರಿಯಾಕ್ಟ್ ಮಾಡ್ತಾರೆ, ಬನ್ನಿ ಕೇಳೋಣ. ಪುಟ್ಟ, ಊಟ ಮಾಡ್ಬಾರೋ? ಬೇಡಮ್ಮ, ನಂಗೆ ಹಸ್ವಿಲ್ಲ, ಹೊರಗಡೆ ಪಿಜ್ಜಾ ತಿಂದೆ. ಸರಿ ಹೋಯ್ತು, ದಿನ ಇದೇ ಮಾಡು. ಯಾವಾಗ್ಲೂ ಹೊರಗಡೆ ಅಂತೀಯಲ್ಲ. ಇಲ್ಲಿ ನಾನ್ ಮನೇಲಿ ಯಾರಿಗೋಸ್ಕರ ಮಾಡ್ಲಿ ಹೇಳು? ನಂಗೆ ನೀನ್ ಮಾಡೋ ಊಟ ಇಷ್ಟ ಆಗಲ್ಲ. ಮನೇಲೇ ತಿನ್ಬೇಕಂದ್ರೆ ಪಿಜ್ಜಾನೇ ಇಲ್ಲಿಗೆ ಪಾರ್ಸೆಲ್ ತರಿಸು. ಸಾಧ್ಯವಾದಷ್ಟು ಮನೆಯಲ್ಲೇ ರುಚಿಕರ ಆಕರ್ಷಕ ಆಹಾರ ತಯಾರು ಮಾಡಿ, ಅಲ್ಲದೆ ಸಿಹಿ ತಿಂದ ಬಳಿಕ ಬಾಯಿ ಮುಕ್ಕಳಿಸುವ ಅಭ್ಯಾಸ ಮಾಡಿಸಿ. ಇನ್ನು ಮನೆಯಲ್ಲಿ ದಿನವಿಡೀ ಮಕ್ಕಳು ಒಂದೇ ಕಡೆ ಇರೋದಿಲ್ಲ, ಓಡಾಡ್ತಾ ಇರ್ತಾರೆ, ಮಣ್ಣಲ್ಲಿ ಆಟ ಆಡಿ ಬಂದಿರ್ತಾರೆ. ಬಾರೋ ಊಟ ಮಾಡ್ಬಾರೋ ಅಂತ ಕರೆದ್ರೆ ಸಾಕು, ತಟ್ಟೆಗೆ ಕೈ ಹಾಕೇ ಬಿಡ್ತಾರೆ. ಶುಚಿತ್ವ ಅನ್ನೋದು ನಮ್ಮಿಂದಲೇ ಶುರುವಾಗಬೇಕು. ಕೈ ತೊಳ್ಕೊಳ್ದೆ ಇದ್ರೆ ಏನಾಗುತ್ತೆ, ಕ್ಲೀನ್ಲಿನೆಸ್ ಮೇಂಟೈನ್ ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಮನವರಿಕೆ ಮಾಡ್ಕೊಡ್ಬೇಕಾಗುತ್ತೆ. ಯಾಕೆ ಮಕ್ಕಳು ಕೈ ತೊಳ್ಕೋದಕ್ಕೆ ಒಲ್ಲೆ ಅಂತಾರೆ, ಬನ್ನಿ ಕೇಳೋಣ. ಪುಟ್ಟ, ಊಟಕ್ ಬಾರಪ್ಪ. ಸರಿಯಮ್ಮ, ಬಂದೆ. ಲೋ, ಕೈ ತೊಳ್ದೇನೋ ಹಾಗೆ ತಿಂತಾ ಇದೆಯಲ್ಲ? ಅಯ್ಯೋ ಬಡೀಸಮ್ಮ, ಕೈಯೆಲ್ಲ ತೊಳೆಯೋಕೆ ಟೈಮ್ ಇಲ್ಲ. ನಾನು ಆಟ ಆಡೋಕೆ ಹೋಗ್ಬೇಕು. ಬೇಗ ಬಡೀಸಮ್ಮ, ಬೇಗ ಬಡೀಸು. ಶುಚಿತ್ವ ನಿಮ್ಮಿಂದಲೇ ಆರಂಭ ಆಗಬೇಕು. ಜೊತೆಗೆ ಕೈ ತೊಳೆಯುವ ಜಾಗದಲ್ಲಿ ಫನ್ ಕೊಡಬಲ್ಲಂತಹ ಪುಟಾಣಿ ಸೋಪ್ಗಳು, ಟವೆಲ್ಗಳನ್ನು ಇಟ್ಟು ಆಕರ್ಷಕವಾಗಿರಿಸಿ, ಅಲ್ಲದೆ ಕೀಟಾಣುಗಳ ಕಿರಿಕಿರಿಯನ್ನ ಮನವರಿಕೆ ಮಾಡಿಕೊಳ್ಳಿ. ಸೊ ಡಾಕ್ಟರ್, ಮೊದಲಿಗೆ ಏನು ಹೇಳ್ತೀರಿ ಜಂಕ್ ಫುಡ್ ತಿನ್ನೋದ್ರ ಬಗ್ಗೆ ಆಗಿರ್ಬೋದು, ಅಥವಾ ಈ ರೀತಿ ಕೈ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡದೇ ಇರೋದ್ರ ಬಗ್ಗೆ? ಅಂದರೆ ಈ ಜಂಕ್ ಫುಡ್ ಆಗಲಿ ಕ್ಲೀನ್ಲಿನೆಸ್ ಬಗ್ಗೆ ಫಸ್ಟ್ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಈ ಜಂಕ್ ಫುಡ್, ಯಾವಾಗಲೂ ಜಂಕ್ ಫುಡ್ ತಿಂದರೆ ಏನಾಗುತ್ತೆ, ಈ ಡಯಾಬಿಟೀಸ್, ಹೈಪರ್ ಟೆನ್ಷನ್, ಒಬೇಸಿಟಿ ಈ ಡೆವಲಪ್ ಆಗುತ್ತೆ. ಸೊ ಯು ಹ್ಯಾವ್ ಟು ಸ್ಲೋಲಿ ಹ್ಯಾವ್ ಟು ಎಕ್ಸ್ಪ್ಲೈನ್ ಟು ದಮ್. ಅದು ಬಿಟ್ಟು ತಿನ್ನಲೇಬೇಡ ಅಂತ ಹೇಳಿದ್ರೆ ಅವ್ರು ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ, ಅವ್ರಿಗೆ ಏನಕ್ಕೆ ಹೇಳ್ತಾ ಇದ್ದೀವಿ ಅಂತ. ಸೊ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ರೆ ವಿಲ್ ಡೆಫಿನೆಟ್ಲಿ ಅಂಡರ್ಸ್ಟ್ಯಾಂಡ್. ಮತ್ತು ಇನ್ನೊಂದಂದರೆ ಯು ಶುಡ್ ನಾಟ್ ಕಂಪ್ಲೀಟ್ಲಿ ಕಟ್ ದಮ್ ಆಫ್. ಜಂಕ್ ಫುಡ್ ನೀವು ತಿನ್ನಲೇಬಾರ್ದು ಅಂತ ಇಟ್ ಶುಡ್ ಬಿ ಅಂಡರ್ ಮಾಡರೇಷನ್. ಸ್ಯಾಟರ್ಡೇ ಸಂಡೇ ಓಕೆ, ವೀಕ್ಲಿ ಒನ್ ಡೇ ವಿಲ್ ಗೋ ಔಟ್, ವಿಲ್ ಈಟ್ ಆಲ್ ಫ್ಯಾಮಿಲಿ, ಆ ಥರ ಇರಬೇಕು. ಬಟ್ ಎವ್ರಿ ಡೇ ಅದೇ ಆಗಬಾರ್ದು, ಅದು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಸೊ ನಾವು ಅವ್ರಿಗೆ ಏನೋ ಎಕ್ಸಾಂಪಲ್ ಸೆಟ್ ಮಾಡೋದು, ನೀವು ತೋರಿಸ್ದಾಗೆ ಏನೋ ಡೈಲಿ ಪಿಜ್ಜಾ ಆರ್ಡರ್ ಮಾಡೋದು. ಸೊ ಪೇರೆಂಟ್ಸು ಇದೇ ತಿಂತಾರೆ, ಸೊ ನಾನು ಇದೇ ಮಾಡ್ತೀನಿ ಅಂತ. ಸೊ ದೇ ವಿಲ್ ಗೆಟ್ ಯೂಸ್ ಟು ಇಟ್. ಬಟ್ ಹ್ಯಾಂಡ್ ವಾಷಿಂಗ್ ಅಗೈನ್ ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಹ್ಯಾಂಡ್ ವಾಶ್ ಮಾಡದೇ ಇದ್ದರೆ ಏನಾಗುತ್ತೆ, ಥ್ರೋಟ್ ಇನ್ಫೆಕ್ಷನ್ ಆಗುತ್ತೆ, ಡಯರಿಯಾ ಆಗುತ್ತೆ, ವಾಮಿಟಿಂಗ್ ಆಗುತ್ತೆ. ಸೊ ಈ ಥರ ಆದರೆ ನೆಕ್ಸ್ಟ್ ಮೆಡಿಸಿನ್ಸ್ ತೊಗೋಬೇಕು. ಈ ಥರ ಸೊ ಸ್ಕೂಲ್ ಮಿಸ್ ಆಗುತ್ತೆ. ಈ ಥರ ಎಲ್ಲ ನೀವು ಎಕ್ಸ್ಪ್ಲೈನ್ ಮಾಡಿದ್ರೆ ಸೊ ದೇ ವಿಲ್ ಅಂಡರ್ಸ್ಟ್ಯಾಂಡ್. ಅಟ್ ದ ಸೇಮ್ ಟೈಮ್ ನೀನು ಕೈ ತೊಳ್ಕೊಂಬ ಅಂತ ಹೇಳ್ಬಿಡೋದು. ನೀವು ಅವ್ರು ತೊಳಿಲಿಲ್ಲ ಅಂದರೆ ಇಟ್ಸ್ ಫೈನ್, ಡೋಂಟ್ ಫೋರ್ಸ್ ದೆಮ್. ನೀವು ಹೋಗಿ ಯು ಆಲ್ಸೋ ಶೋ, ನಾನು ಈ ಥರ ತೊಳ್ಕೊತೀನಿ, ನೀ ಯಾವ ಥರ ತೊಳ್ಕೊತೀಯ. ಸೊ ಆ ಥರ ಯು ಹ್ಯಾವ್ ಟು ಗೆಟ್ ಇನ್ವಾಲ್ವ್ ದೆಮ್. ಯು ಹ್ಯಾವ್ ಟು ಗೆಟ್ ಇನ್ವಾಲ್ವ್ ಇಂಟು ದ ಪ್ರಾಕ್ಟೀಸ್. ಡಾಕ್ಟರ್ ಶ್ರೀಧರ್ ಅವರೇ, ನೀವೇನು ಹೇಳ್ತೀರಿ ನಿಜಕ್ಕೂ ಇದು? ಏನು ಹೇಳಬೇಕು ನೋಡಿ, ಈ ತರಹದ ಆಹಾರದ ಸೇವನೆಯ ಅಭ್ಯಾಸಗಳು ಮನೆಯ ವಾತಾವರಣದಲ್ಲಿ ಇಂದನೇ ಆರಂಭ ಆಗಬೇಕು. ಉದಾಹರಣೆಗೆ ಕೆಲವು ಮಕ್ಕಳುಗಳು ಆ ಹುಮ್ಮಸ್ಸಲ್ಲಿ ಆಹಾರ ಸೇವಿಸೋದು, ಎಲ್ಲದನ್ನು ಯಾವುದ್ರ ಕಡೆನೂ ಗಮನ ಕೊಡೋದಿಲ್ಲ, ಆಹಾರದ ಕಡೆ ಗಮನ ಕೊಡ್ತಾರೆ, ತಗೊಂಡ್ಬಿಡ್ತಾರೆ. ಆಗ ಪೋಷಕರಿಗೆ ಆತಂಕ ಬರೋದು ಸಹಜ. ಏನಪ್ಪ ಇದು ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬೀರ್ಬೋದು ಅಂತ. ಹಾಗೆ ಗಮನಿಸಿದ್ರೆ ಆ ಮಗುವಿನಲ್ಲಿ ಒಂದು ರೀತಿಯ ರೆಸಿಸ್ಟೆನ್ಸ್ ಬರೋದು ಹೇಗೆ, ಈ ಥರದ್ದಕ್ಕೆಲ್ಲ ಅಭ್ಯಾಸ ಹಾಕ್ಕೋಬೇಕಾಗತ್ತೆ.
ಮುಖ್ಯವಾಗಿ ಏನು ಮಾಡಬೇಕು ಅಂತಂದರೆ ಪ್ರಾರಂಭದಿಂದನೇ ಮಗು ಬೆಳೆಯುವ ಪ್ರಾರಂಭದಿಂದನೇ ವರ್ತನೆಗಳು ಮೂಡೋದಕ್ಕೆ ಒಂದು ಅವಧಿ ಇರ್ತದೆ. ಅಲ್ಲಿ ಅನುಕರಣೆಯ ಪ್ರಭಾವ ಹೆಚ್ಚಾಗಿ ಬೀರುತ್ತೆ. ಉದಾಹರಣೆಗೆ ಮಗುವಿಗೆ ಹಾಲು ಉಜ್ಜಿಸೋದು ಅಂತ ತಗೊಂಡ್ರೆ ಸಣ್ಣ ವಯಸ್ಸಿನಿಂದಲೇ ಮಗುವಿನ ಬಾಯಿಗೆ ನೀವೇ ಬ್ರಷ್ ಇಟ್ಟು ಯಾವ ರೀತಿಯಲ್ಲಿ ಅಭ್ಯಾಸ ಮಾಡ್ಕೋಬೇಕು ಅಂತ ಸತತವಾಗಿ ಅಭ್ಯಾಸ ಮಾಡಿಕೊಡ್ಬೇಕು. ಕಲಿಯುವ ಅಭ್ಯಾಸ ಆಗುವಂತಹ ವಯಸ್ಸಿರುತ್ತೆ, ಅದು ಕಲಿಯೋ ವಯಸ್ಸಲ್ಲ. ಅದೇ ರೀತಿಯಲ್ಲಿ ಕೈ ತೊಳೆಯೋದಕ್ಕೆ ಒಂದು ಮಗು ಅವಸರವಾಗಿ ಬಂದರೆ ನಿಮಗೆ ತಾಳ್ಮೆಯಿಂದ ಮಗುಗೆ ಒದ್ದೆ ಟವಲಲ್ಲಿ ಕೈ ಒರೆಸಿ ಕೂತ್ಕೊಂಡು ಊಟ ಮಾಡು ಅಂತ ಹೇಳ್ಬೋದು. ಏನು ಅದರಿಂದ ಏನು ದೊಡ್ಡ ಅನಾಹುತ ಆಗೋದಿಲ್ಲ. ಹಾಗನೇ ಯಾವುದು ನಿಷೇಧ ಅಂತ ಆಹಾರಗಳಿದೆಯೋ ಅದರ ಬಗ್ಗೆ ನೀವು ಪ್ರಾರಂಭದಿಂದಲೇ ಪರಿಚಯ ಮಾಡಿಕೊಳ್ಳೋದು ಬಹಳ ಅರಿವು ಮೂಡಿಸಬೇಕಾಗ್ತದೆ. ಸಣ್ಣ ವಯಸ್ಸಿಂದಲೇ ಮಾಡಬೇಕಾಗತ್ತೆ. ಯಾಕೆಂದರೆ ಮಕ್ಕಳಿಗೆ ನಾವು ಮಾತಾಡ್ತಾ ಇರೋ ರೀತಿಯ ಅರಿವಾಗಲಿ, ಪ್ರಜ್ಞೆಯಾಗಲಿ, ತಾಳ್ಮೆಯಾಗಲಿ, ವಿವೇಚನೆಯಾಗಲಿ ಏಕಾಏಕಿ ಬರುವುದಿಲ್ಲ. ಅವುಗಳನ್ನು ಕಲಿಸಿಕೊಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಕಲಿಯೋದಕ್ಕೆ ಸಾಮರ್ಥ್ಯ ಇರಬೇಕು ಅವರಲ್ಲಿ. ಮಿದುಳಿನ ಬೆಳವಣಿಗೆಯ ಜೊತೆಗೆ ಅನೇಕ ಕಲಿಕೆಗಳು ಬರ್ತವೆ. ನೀವು ಉಗುರು ಕಚ್ಚೋದ್ರ ಬಗ್ಗೆ ಹೇಳಿದ್ರಿ, ಮತ್ತೊಂದ್ರ ಬಗ್ಗೆ ಕೆಲವು ಸಮಸ್ಯೆಗಳೇ ಇರ್ತವೆ ಅಲ್ಲಿ. ಆ ಮಕ್ಕಳಿಗೆ ಅದರಿಂದ ಬರುವಂತಹ ಸಂವೇದನೆಯ ತೃಪ್ತಿ ಅನೇಕ ಸಮಯದಲ್ಲಿ ಅರ್ಥ ಆಗೋದಿಲ್ಲ. ಕೇವಲ ಯಾವುದೋ ಒಂದು ಸೂಚನೆ ಕೊಟ್ಟುಬಿಟ್ಟು ಬೇರೆ ಎಲ್ಲ ಮಕ್ಕಳು ಮಾಡ್ತಾ ಇದ್ದಾರೆ ನೀನು ಮಾಡು ಅಂತ ಹೇಳಿದಾಗ ಅಲ್ಲಿ ಅನುಕರಣೆಯ ಪ್ರಭಾವ ಇದ್ದಾಗ ಅದಾಗದೆ ಅನುಸರಿಸುತ್ತೆ. ಅನುಕರಣೆ ಮಾಡೋಕ್ಕಾಗದಿರುವಂತಹ ಮಕ್ಕಳುಗಳಿರ್ತಾರೆ, ಕಲಿಯೋದಕ್ಕಾಗದಿರುವಂತಹ ಸನ್ನಿವೇಶಗಳಿರುತ್ತೆ. ಕಲಿಕೆಯ ದೋಷ ಅಂತಾನೆ ಕರಿತೀವಿ. ಸಂವೇದನಾ ಸಮಸ್ಯೆಗಳೆಲ್ಲ ಬರ್ತವೆ. ಅಲ್ಲಿ ಗಮನ ಇಟ್ಕೊಂಡು ಇಂತಹ ಮಕ್ಕಳಲ್ಲಿ ಅವು ಇದೆಯಾ ಅಂತ ಮೊದಲು ಗುರುತಿಸಬೇಕು. ಇಲ್ದಿದ್ರೆ ಇವುಗಳು ಸಾಮಾನ್ಯವಾಗಿ ಅವಸರದಿಂದ ಆಗುವಂತಹ ನಡೆನುಡಿಗಳೇ ಆಗಿರುತ್ತೆ. ಅದರಿಂದ ಪೋಷಕರು ಅನಗತ್ಯವಾಗಿ ಒದ್ದಾಡೋ ಇದು ಬೇಕಾಗಿಲ್ಲ ಅಂತ. ನಿಜ ಶಿಲ್ಪ ಅವರೇ, ಈಗ ನಿಜಕ್ಕೂ ಅಮ್ಮನಿಗೆ ಮನೇಲಿ ಟೈಮ್ ಇರಲ್ಲ, ಕೆಲ್ಸಕ್ಕೆ ಹೋಗ್ಬೇಕು, ಡೈಲಿ ಅಮ್ಮ ಬೋರಿಂಗ್ ಏನೋ ಒಂದು ಉಪ್ಪಿಟ್ಟು ಮಾಡ್ತಾರಪ್ಪ, ಚಪಾತಿ ಮಾಡ್ತಾರೆ, ಬೇಜಾರಾಗ್ಬಿಟ್ಟಿರುತ್ತೆ ಅವ್ರಿಗೂ. ಅಮ್ಮ ಏನಾದ್ರೂ ಇಂಟ್ರೆಸ್ಟಿಂಗ್ ಆಗಿ ಮಾಡಿದ್ರೆ ಬಹುಶಃ ಮನೇಲಿ ತಿಂತಾರೇನೋ, ಏನಂತೀರಿ? ಅದೇ ನಾನು ಆವಾಗಲೇ ಹೇಳ್ದಂಗೆ ಮೋಸ್ಟ್ಲಿ ಮಕ್ಳಿಗೆ ಅದೇನೇ ರೂಢಿ ಆಗ್ಬಿಟ್ಟು ಟಿವಿಲಿ ನೋಡ್ತಾರೆ, ಸ್ವಲ್ಪ ಆ್ಯಡ್ಗಳೆಲ್ಲ ನೋಡ್ಬಿಟ್ಟು ಸ್ವಲ್ಪ ಅದರಿಂದ ಕಲರ್ಫುಲ್ ಆಗಿರುತ್ತೆ. ಹಂಗಾಗಿ ಅದ್ರ ಮೇಲೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ ಅಂತ ನನಗೂ ತುಂಬಾ ಅನ್ಸುತ್ತೆ. ಏನ್ ಹೇಳ್ತೀರಿ ಅಂಜಲಿ ಅವರೇ ನೀವು? ಅದೇ ಆಕರ್ಷಣೆ ಡಾಕ್ಟ್ರು ಹೇಳಿದ್ರು, ಅವರು ಹೇಳಿದ್ರು ಆ ವಯಸ್ಸಿನ ಮಕ್ಕಳಿಗೆ ತುಂಬ ಆಕರ್ಷಣೆ ಹೊರಗಡೆ ಬಗ್ಗೆ, ಅಂದರೆ ನಾವೇನು ತೋರಿಸ್ತೀವೋ ಅದ್ರ ಬಗ್ಗೆ ಇರುತ್ತೆ. ಬಟ್ ಬೇಸಿಕಲಿ ಯಾವುದೇ ಮನುಷ್ಯನ ಫುಡ್ ಹ್ಯಾಬಿಟ್ ಅವರ ಮನೆಯಿಂದ ಶುರುವಾಗುತ್ತೆ. ಆದ್ದರಿಂದ ನನ್ನ ಅನುಭವದಲ್ಲಿ, ಮತ್ತು ನಾನು ಕೌನ್ಸಿಲಿಂಗ್ ಕೂಡ ಮಾಡಿ ಯಶಸ್ವಿಯಾಗಿರೋದು ಅಂದರೆ ಇದು ದಿಸ್ ಇಸ್ ನಾಟ್ ಒಂದು ದೊಡ್ಡ ಇಶ್ಯೂ ಮಾಡಬೇಕಾಗಿರುವಂಥ ವಿಷಯನೇ ಅಲ್ಲ. ಅದರಲ್ಲೂ ಎಸ್ಪೆಷಲಿ ಅವ್ರು ಹೇಳಿದ್ರಲ್ಲ, ಬೆಳೆಯುವ ಕಲಿಕೆ ಅಭ್ಯಾಸ ಸ್ವೀಕರಿಸುವಂತಹ ವಯಸ್ಸಿನಲ್ಲಿ ಇದು ಒಂದು ದೊಡ್ಡ ಇಶ್ಯೂ ಅಲ್ಲ. ಇದು ಯಾವಾಗ ಇಶ್ಯೂ ಆಗುತ್ತೆ ಅಂದರೆ ಟೀನೇಜು, ಈ ಅಡಲೆಸೆನ್ಸ್ ಏಜ್ನಲ್ಲಿ ಮಕ್ಕಳಿಗೆ ಹೊರಗಿನ ಸ್ವಾತಂತ್ರ್ಯ ಹೆಚ್ಚಾಗಿ ಸಿಕ್ಕುವಾಗ ಅದು ಒಂದು ದುರಭ್ಯಾಸ ಆಗಿ ಮತ್ತೆ ಅದು ಒಂದು ಸಮಸ್ಯೆಗೆ ಎಡೆ ಮಾಡಿಕೊಡುತ್ತೆ ಹೊರತು ಈ ಮೊದಲ ಹಂತದ ಬೆಳವಣಿಗೆಯಲ್ಲಿ ಬಹುಶಃ ಫುಡ್ ಅನ್ನೋದು ದೊಡ್ಡ ಪ್ರಾಬ್ಲಮ್ ಅಲ್ಲ ಅನ್ಕೊಳ್ತೀನಿ. ಎರಡನೇದು ನಾನು ಅನುಭವಿಸಿ ಹೇಳ್ತಾ ಇರೋ ವಿಚಾರ, ನಾವು ಸಾಧಾರಣ ಯಾರ ಮನೆಗೆ ನೀವು ಫೋನ್ ಮಾಡಿ ಅಥವಾ ತಾಯರನ್ನ ಮೀಟ್ ಮಾಡಿ, ಅಯ್ಯೋ ತಿನ್ನೋದೇ ಗೋಳು ನನ್ನ ಮಗ, ತಿನ್ನೋದೇ ಇಲ್ಲ ನನ್ನ ಮಗು, ನಾನು ಹೇಳೋದು ಫಸ್ಟು ನಾವು ಅದನ್ನ ಮಕ್ಕಳ ಎದುರಿಗೆ ಬೇರೆಯವ್ರಿಗೆ ಹೇಳೋದನ್ನ ಬಿಡಬೇಕು. ಅದು ತುಂಬ ಮಕ್ಕಳ ಮನಸ್ಸ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಹೇಳ್ತಾ 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 ಅದೇನೋ ಹಾಡ್ತಾ ರಾಗ ಅಂತಾರಲ್ಲ, ಹಾಗೆ ಹೇಳ್ತಾ ಹೇಳ್ತಾ ಮಕ್ಕಳು ಅದನ್ನೇ ಮಾಡ್ಲಿಕ್ಕೆ ಹೊರಡ್ತಾರೆ. ಸೊ ನಾವು ಬಹಳಷ್ಟು ಸರ್ತಿ ಏನಾಗುತ್ತೆ ಅಂದ್ರೆ, ಮಗು ಟಿವಿ ನೋಡಿದ್ರೆ ಮಾತ್ರ ತಿಂತಾನಪ್ಪ, ಇಲ್ಲಾಂದ್ರೆ ನಾವೇ ಅವ್ರಿಗೆ ಹಾಗೆ ಸೆಟ್ ಮಾಡ್ಬಿಟ್ಟಿರ್ತೀವಿ, ಅವ್ರು ಎಡಿಕ್ಟ್ ಆಗೋ ತರ ಮಾಡಿರ್ತೀವಿ. ಆ ತರದೆಲ್ಲ ತಪ್ಪಿಸ್ಬೇಕು ಅಂತ ಹೇಳ್ತಿದ್ರೆ ಖಂಡಿತ ನಿಮ್ಮೆಲ್ಲ ಜೊತೆ ನಾನು ಮತ್ತಷ್ಟು ಮಾತಾಡ್ತೀನಿ. ಅದಕ್ಕೆ ಮೊದಲು ಒಂದು ಸಣ್ಣ ಬ್ರೇಕ್.